ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ನೀವು ಮೆಚ್ಚಿಸೋದಕ್ಕೆ ಪ್ರಯತ್ನ ಪಡೋಕ್ಕೆ ಹೋಗಬೇಡಿ. ಒಳ್ಳೆತನದಿಂದ ಬದುಕೋಕ್ಕೆ ಪ್ರಯತ್ನ ಪಟ್ಟರೆ ಸಾಕು. ನಿಮ್ಮ ಒಳ್ಳೆತನಕ್ಕೆ ಯಾರಾದರೂ ಮೆಚ್ಚುಗೆ ಪಡ್ತಾರೆ. ಅಂಥವ್ರ ಜೊತೆ ನಾವು ಜೀವನ ಮಾಡಿದ್ರೆ ಸಾಕು. ಏಮ್ ಟು GPT ಸೀರೀಸ್ ಆಫ್ ಮ್ಯಾಥ್ಸ್ ಕ್ಲಾಸ್, ಜಿಯೋಮೆಟ್ರಿ ಕ್ಲಾಸ್ ಇದು ಫಸ್ಟ್ ಸೆಷನ್. ಬಟ್ ದಿಸ್ ಈಸ್ ಕ್ಲಾಸ್ 4 ಟೋಟಲಿ 4th ಸೆಷನ್ ಇದು. 3 ಸೆಷನ್ಸ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ. ಆ್ಯಂಡ್ ಈ ವಿಡಿಯೋ ನಿಮಗೆ ದಲ್ಲಿ ಬರುವಂಥ PDF ನಿಮಗೆ ಬೇಕಾಯಿತು ಅಂತಂದರೆ ಜಾಯಿಂಟ್ ಟೆಲಿಗ್ರಾಮ್ ಗ್ರೂಪ್ SMS ಟ್ಯುಟೋರಿಯಲ್ಸ್ ಅಂತ ಹೇಳಿ ಸರ್ಚ್ ಮಾಡಿ ಸಿಗುತ್ತೆ. ಹಾಗೆ ಏನಾದರೂ ಡೌಟ್ಸ್ ಇದ್ರೂ ನೀವು ಅಲ್ಲಿ ಡಿಸ್ಕಸ್ ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್ ಅವರ್ ಜರ್ನಿ. ಜಿಯೋಮೆಟ್ರಿ ತುಂಬ ಜನ ಕೇಳ್ತಾ ಇದ್ರಿ, ಸೊ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಐ ಹೋಪ್ ಡೆಫಿನೆಟ್ಲಿ ಇದು ನಿಮಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ಸ್ಟಾರ್ಟಿಂಗ್ ಫ್ರಮ್ ಬೇಸಿಕ್ ಆಗಿರೋದ್ರಿಂದ ಡೆಫಿನೆಟ್ಲಿ ಫಂಡಮೆಂಟಲ್ ಕಾನ್ಸೆಪ್ಟ್ಸನ್ನು ನಾವು ತಗೋಬೇಕಾಗುತ್ತೆ. ಒಂದು ಪಾಯಿಂಟ್ ಅಂತಂದರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಡೈಮೆನ್ಷನ್ಸ್ ಇರಲ್ಲ, ಅಂದರೆ ಲೆಂತ್ ಇರಲ್ಲ, ಬ್ರೆಡ್ತ್ ಇರಲ್ಲ, ಹೈಟ್ ಇರಲ್ಲ. ಸೊ ನೈದರ್ ಲೆಂತ್ ನಾರ್ ಬ್ರೆಡ್ತ್ ಯಾವುದೂ ಇರೋದಿಲ್ಲ. ಜಸ್ಟ್ ಇದೊಂದು ಜಿಯೋಮೆಟ್ರಿಕಲ್ ಆಬ್ಜೆಕ್ಟ್ ಅಂತ ಹೇಳ್ಬೋದು. ಯಾವುದೇ ಒಂದು ಜಿಯೋಮೆಟ್ರಿಕಲ್ ಫಿಗರ್ ಆಗಬೇಕು ಅಂತಂದರೆ ಸ್ಟಾರ್ಟಿಂಗ್ ಬೇಸಿಕ್ ಇರಬೇಕಾಗಿರೋದು ಯಾವುದು ಅಂದರೆ ಪಾಯಿಂಟ್. ಕಮಿಂಗ್ ಟು ದ ಲೈನ್, ಇಟ್ ಹ್ಯಾಸ್ ಒನ್ ಡೈಮೆನ್ಷನ್ ದಟ್ ಈಸ್ ಕಾಲ್ಡ್ ಆಸ್ ಶೇಪ್ ಅಂತ ಹೇಳ್ಬೋದು. ಸೊ ಇಟ್ ಹ್ಯಾಸ್ ಸಮ್ ಪೊಸಿಷನ್ ಇರುತ್ತೆ, ಅಥವಾ ಅದಕ್ಕೊಂದು ಶೇಪ್ ಅಂತ ಹೇಳ್ಬೋದು. ಇದಕ್ಕೆ ಬ್ರೆಡ್ತ್ ಇರೋದಿಲ್ಲ, ಹಾಗೆ ಥಿಕ್ನೆಸ್ ಇರೋದಿಲ್ಲ. ಒನ್ ಡೈಮೆನ್ಷನ್ ಅಲ್ವಾ, ಹಾಗಾಗಿ ಇದನ್ನು ನಾವು ಹೇಗೆ ರೆಪ್ರೆಸೆಂಟ್ ಮಾಡ್ತೀವಿ? ಲೈನ್ AB ಅಂತನಾದ್ರು ಬರಿಬೋದು, ಅಥವಾ ಅದ್ರ ಮೇಲೆ ಆ ಒಂದು ಲೆಟರ್ನ ರೆಪ್ರೆಸೆಂಟ್ ಮಾಡಿರ್ತೀವಿ. PQ ಅಂತ ಬರೆದಿರ್ತೀವಿ. PQ ಅನ್ನೋ ಲೈನ್ಗೆ ಈ ಥರ ಡಬಲ್ ಆರೋ ಮಾರ್ಕ್ ಬರೋ ರೀತಿಯಲ್ಲಿ ಬರೆದಿರ್ತೀವಿ. ಕಮಿಂಗ್ ಟು ದಿ ರೇ, ಇಟ್ ಹ್ಯಾಸ್ ಡೈರೆಕ್ಷನನ್ನು ಹೇಳ್ತಾ ಇದೆ. ಇದು ಯಾವ ದಿಕ್ಕಲ್ಲಿ ಹೋಗ್ತಿದೆ ಅನ್ನೋದನ್ನು ಹೇಳ್ತಾ ಇದೆ. ಒಂದು ಫಿಕ್ಸ್ಡ್ ಪಾಯಿಂಟಿಂದ ಇದಕ್ಕೆ ಒಂದು ಡೈರೆಕ್ಷನ್ ಇದೆ ಅಂತ ನಾವು ಹೇಳ್ಬೋದು. ಜೊತೆಗೆ ಇಲ್ಲಿ AB ರೇನ ನಾವು ಈ ಥರ ಆ್ಯರೋ ಮಾರ್ಕ್ ಹಾಕೋದ್ರ ಮೂಲಕ ಹೇಳ್ಬೋದು. ಒಂದು ಎಂಡ್ ಪಾಯಿಂಟ್ ಇರುತ್ತೆ, ಇನ್ನೊಂದು ಸೈಡು ಆ್ಯರೋ ಮಾರ್ಕ್ ಇರುತ್ತೆ, ಆ್ಯಂಡ್ ಇಟ್ ಈಸ್ ಶೋಯಿಂಗ್ ಸಮ್ ಡೈರೆಕ್ಷನ್ ಅಂತ ನಾವು ಹೇಳ್ಬೋದು. ಕಮಿಂಗ್ ಟು ದ ಲೈನ್ ಸೆಗ್ಮೆಂಟ್, ಇದಕ್ಕೆ ಯಾವುದೇ ರೀತಿಯಾದಂಥ ಡೈರೆಕ್ಷನ್ ಇರೋದಿಲ್ಲ, ಬಟ್ ಇಟ್ ಹ್ಯಾಸ್ 2 ಎಂಡ್ ಪಾಯಿಂಟ್ಸ್ ಅಂತ ನಾವು ಹೇಳ್ಬೋದು. ಸರಿನಾ? ಇಷ್ಟು ಮೀನಿಂಗ್ ಗೊತ್ತಿದ್ರೆ ಸಾಕು, ಒಂದೊಂದು ಲೈನಲ್ಲಿ ಬರೆದಿಟ್ಕೊಂಡ್ರೆ ಆಯಿತು. ಕಮಿಂಗ್ ಟು ದ ಪ್ರಾಪರ್ಟೀಸ್ ಆಫ್ ಲೈನ್, ಇಲ್ಲಿ ನಮಗೆ ಬೇಸಿಕ್ಸ್ ಕವರ್ ಆಗ್ತಾ ಹೋಗುತ್ತೆ. ದೇರ್ ಆರ್ ಇನ್ಫೈನೈಟ್, ಒಂದು ಲೈನ್ ಅಂತ ನಾನು ತೊಗೊಂಡೆ ಅಂದರೆ ಇದರಲ್ಲಿ ಎಷ್ಟು ಪಾಯಿಂಟ್ಸ್ ಇದೆ ಅಂತ ಕೇಳಿದ್ರೆ ವಿ ವಿಲ್ ಟೆಲ್ ಇನ್ಫೈನೈಟ್ ನಂಬರ್ ಆಫ್ ಪಾಯಿಂಟ್ಸ್. ಎಷ್ಟು ಅಂತ ನಾವು ಹೇಳೋಕ್ಕಾಗಲ್ಲ. ಇದನ್ನು ಹೇಳ್ಬೋದು, ಆ AB ಮಧ್ಯದಲ್ಲೂ ಒಂದು ಪಾಯಿಂಟ್ನ ತೊಗೋಬೋದು. ಸೊ CB ಮಧ್ಯದಲ್ಲಿ ಹೇಳ್ಬೋದು, CD ಮಧ್ಯದಲ್ಲಿ ಹೇಳ್ಬೋದು. ವಿ ಕ್ಯಾನ್ ರೈಟ್ infinite number of points. Infinite number of straight lines can be drawn through a given point. ಒಂದು ಪಾಯಿಂಟ್ ಇದೆ, ಇಲ್ಲಿಂದ ನಾನು ಎಷ್ಟು ಲೈನ್ಸನ್ನು ಎಳಿಬೋದು ಅಂತ ಕೇಳಿದ್ರೆ ವಿ ಕಾಂಟ್ ಟೆಲ್, ಎಷ್ಟು ಅಂತ ಹೇಳೋಕ್ಕಾಗಲ್ಲ. ಇನ್ಫೈನೈಟ್ ನಂಬರ್ ಆಫ್ ಲೈನ್ಸ್ಗಳನ್ನು ನಾವು ಎಳಿಬೋದು. ಒನ್ ಆ್ಯಂಡ್ ಓನ್ಲಿ ಒನ್ ಸ್ಟ್ರೈಟ್ ಲೈನ್ ಪಾಸಸ್ ಥ್ರೂ 2 ಗಿವನ್ ಪಾಯಿಂಟ್ಸ್. ಸೊ ಇಲ್ಲೊಂದು 2 ಪಾಯಿಂಟ್ ಕೊಟ್ಟಿದ್ದೀನಿ, ಇದ್ರ ಮೂಲಕ ನೀವು ಲೈನನ್ನು ಪಾಸ್ ಮಾಡಿ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಓನ್ಲಿ ಒನ್ ಆ್ಯಂಡ್ ಓನ್ಲಿ ಒನ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ ನೀವು ನೋಟ್ ಮಾಡ್ಕೊಳ್ಳೇಬೇಕಾಗುತ್ತೆ. 2 different straight lines cannot have more than 1 point in common. ಈಗ ನಾನು ಒಂದು 2 ರೇ ನಾನು ಡ್ರಾ ಮಾಡಿದ್ದೀನಿ ಅಂತ ತೊಗೊಂಡ್ರೆ 2 ಡಿಫ್ರೆಂಟ್, ಅವ್ರು ಹೇಳ್ತಾ ಇರೋದೇ 2. ಅದು ಅವಾಗ ಎರಡಕ್ಕೂ ಒಂದೇ ಒಂದು ಏನಾದರೂ ಇಂಟರ್ಸೆಕ್ಟ್ ಆಗ್ತಿದೆ ಅಂದರೆ ಅದು ಒಂದು ಕಡೆ ಮಾತ್ರ ಇಂಟರ್ಸೆಕ್ಟ್ ಆಗೋಕ್ಕೆ ಸಾಧ್ಯ. ಅದೇನಾದರೂ ಇನ್ನೊಂದು ಕಡೆ ಹಿಂಗೆ ಆಗ್ತಿದೆ ಅಂದರೆ ಅದು ಲೈನ್ ಆಗಿರೋಕ್ಕೆ ಸಾಧ್ಯ ಇಲ್ಲ, ಅದು ಕರ್ವ್ ಆಗಿರುತ್ತೆ. ಸೊ ಐ ಹೋಪ್ ಇಟ್ ಈಸ್ ಕ್ಲಿಯರ್. ದೀಸ್ ಆರ್ ದ 4 ಪ್ರಾಪರ್ಟೀಸ್ ಆಫ್ ದ ಲೈನ್ಸ್ ಅಂತ ನಾವು ಹೇಳ್ಬೋದು. ಈಗ ಪಾಯಿಂಟ್ಸ್ನಲ್ಲಿ 2 ರೀತಿಯಾದಂಥ ಪಾಯಿಂಟ್ಸ್ಗಳು ಬರ್ತವೆ. ಫಸ್ಟ್ ಒನ್ ಈಸ್ ಕೊಲಿನಿಯರ್ ಪಾಯಿಂಟ್ಸ್. ಸೊ ಯಾವ ಪಾಯಿಂಟ್ಸ್ಗಳು ಕೋ ಅಂದ್ರೇನು? ಜೊತೆಗೆ ಬರುವಂಥ ಪಾಯಿಂಟ್ಸ್ಗಳನ್ನು ನಾವು ಕೊಲಿನಿಯರ್. A ಈಸ್ ಕೊಲಿನಿಯರ್ ಟು B, B ಈಸ್ ಕೊಲಿನಿಯರ್ ಟು C, ABCD ಆರ್ ದ ಕೊಲಿನಿಯರ್ ಪಾಯಿಂಟ್ಸ್, ಹಾಗಾದರೂ ಹೇಳ್ಬೋದು. ಕಮಿಂಗ್ ಟು ದ ಒನ್ ಮೋರ್ ಪಾಯಿಂಟ್ ಕಾಲ್ಡ್ ಆಸ್ ನಾನ್ ಕೊಲಿನಿಯರ್ ಪಾಯಿಂಟ್ಸ್. ನಾನ್ ಕೊಲಿನಿಯರ್ ಪಾಯಿಂಟ್ಸ್ ಅಂತಂದರೆ ಟ್ರಯಾಂಗಲ್ ಹೇಳ್ಬೋದು. ಟ್ರಯಾಂಗಲ್ನ ವರ್ಟಿಸಿಸ್ಗಳಲ್ಲಿರುವಂಥ ಪಾಯಿಂಟ್ಸ್ಗಳು ದೇ ಆರ್ ನಾನ್ ಕೊಲಿನಿಯರ್ ಬಿಕಾಸ್ ದೇ ಡೋಂಟ್ ಕಮ್ ಇನ್ ಅ ಸ್ಟ್ರೈಟ್ ಲೈನ್, ಹಾಗಾಗಿ ಒಂದೇ ಲೈನಲ್ಲಿ ಬರಲ್ಲ. ಕಮಿಂಗ್ ನೆಕ್ಸ್ಟ್ ಕಾನ್ಕರೆಂಟ್ ಲೈನ್ಸ್. ಒಂದು ಪಾಯಿಂಟ್ ಇದೆ ನಮ್ಮ ಹತ್ರ, ವಿ ಹ್ಯಾವ್ ಒನ್ ಪಾಯಿಂಟ್ ಕಾಲ್ಡ್ O ಹಿಯರ್. ಈ ಒಂದು ಪಾಯಿಂಟ್ ಮೂಲಕ ಇಲ್ಲಿ ನಮಗೆ 1 2 3 ಲೈನ್ಸ್ಗಳು ಟ್ರಾವೆಲ್ ಆಗಿದೆ. 3 ಆರ್ ಮೋರ್, ಎನಿಥಿಂಗ್ ತೊಗೋಬೋದು. ಇಂತಹ ಲೈನ್ಸ್ಗಳನ್ನು ಒಂದೇ ಪಾಯಿಂಟ್ ಮೂಲಕ ಟ್ರಾವೆಲ್ ಆಗಿರೋದ್ರಿಂದ ಇಂತಹ ಲೈನ್ಸ್ಗಳನ್ನು ನಾವು ಕಾನ್ಕರೆಂಟ್ ಲೈನ್ಸ್ ಅಂತ ಹೇಳಿ ಕರಿತೀವಿ. ಪ್ಲೇನ್ ಅನ್ನೋದು ಒಂಥರ ಲೆಂತ್ ಬ್ರೆಡ್ತ್ ಇದ್ದಂಗೆ, ಥಿಕ್ನೆಸ್ ಇರಲ್ಲ. ಸಮ್ ವಾಟ್ ಲೈಕ್ ರೆಕ್ಟ್ಯಾಂಗಲ್, ಸ್ಕ್ವೇರ್, ಈ ಥರ ಒಂದು ಪ್ಲೇನ್ ಇದೆ. ಈ ಪ್ಲೇನು ಒಂದು ಫ್ಲ್ಯಾಟ್ ಸರ್ಫೇಸ್ ಥರ, ಇದಕ್ಕೆ ಲೆಂತ್ ಇರುತ್ತೆ, ಇದಕ್ಕೆ ಬ್ರೆಡ್ತ್ ಇರುತ್ತೆ. ಓಕೆ, ಇದಕ್ಕೆ ಥಿಕ್ನೆಸ್ ಇರಲ್ಲ, ಅಂದರೆ ಇದು 3 ಡೈಮೆನ್ಷನಲ್ ಅಲ್ಲ, ಇದು 2 ಡೈಮೆನ್ಷನಲ್ ಒನ್ನು, ಸರಿನಾ? ಇದು ಪ್ಲೇನ್ ಆಗಿರುತ್ತೆ. ಇಂಪಾರ್ಟೆಂಟ್ ಪ್ರಾಪರ್ಟಿ ಆಫ್ ಅ ಪ್ಲೇನ್ ಅಂತ ಹೇಳಿ ತೊಗೊಂಡ್ಬಿದ್ರೆ ಇಲ್ಲೊಂದು ನೋಡಿ, ಈ ಪ್ಲೇನಲ್ಲಿ ನಮಗೆ ಒಂದು ಲೈನನ್ನು ಎಳೆದಿದ್ದೀವಿ. ಇಟ್ ಹ್ಯಾಸ್ ಮೆನಿ ಪಾಯಿಂಟ್ಸ್. ಆ ಥರ if 2 points on a line lie in a plane, then every point on the line lies in the plane. ಹಾಗಿದ್ರೆ ಆ ಲೈನು ಪ್ಲೇನಲ್ಲಿದೆ ಅನ್ನೋದಾದರೆ ಆ ಲೈನಲ್ಲಿರುವಂಥ ಪ್ರತಿಯೊಂದು ಪಾಯಿಂಟ್ಸ್ ಏನಾಗಿದೆ, ಪ್ಲೇನಲ್ಲೇ ಇದೆ ಅಂತ ನಾವು ಹೇಳ್ಬೋದು.
So coming to some questions, fill in the blanks. An infinite number of line can pass through a given point. ನಾವು ಬರೆದ್ಬಿಟ್ಟಿದ್ದೀವಿ ಆನ್ಸರ್ಸ್ನ. The number of straight line passing through two different distinct point is only one line passes through two given points. Line segment has two end points, ray, line, ಟ್ರೂ ಆರ್ ಫಾಲ್ಸ್. ಇದೆಲ್ಲ ಓದ್ಕೊಳ್ಳಿ ಒಂದು ಸರಿ ನಿಮಗೆ ಅರ್ಥ ಆಯಿತು ಅಂದರೆ ದಟ್ಸ್ ಎನಫ್. ನಿಮಗೆ ಯಾವುದಾದ್ರೂ ಒಂದು ಕನ್ಫ್ಯೂಷನ್ ಆಗ್ತಿದೆ ಅಂದರೆ ಅದನ್ನು ನೋಟ್ ಮಾಡಿಟ್ಕೊಳ್ಳಿ. ಓಕೆ, ಸೊ ಇದೆಲ್ಲ ತುಂಬ ಸಿಂಪಲ್ ಆಗಿದೆ. ಹಾಗಾಗಿ ಐ ಆಮ್ ಮೂವಿಂಗ್ ಫಾರ್ವರ್ಡ್. ವಿ ಹ್ಯಾವ್ ಗಿವನ್ ಯು ದ ಆನ್ಸರ್ಸ್ ಆಲ್ಸೋ, ಪ್ಲೀಸ್ ನೋಟ್ ಇಟ್. ಕಮ್ಮಿಂಗ್ ಟು ದ ನೆಕ್ಸ್ಟ್ ಚಾಪ್ಟರ್ ಆಫ್ ದ ಬೇಸಿಕ್ ಫಂಡಮೆಂಟಲ್ ಕಾನ್ಸೆಪ್ಟ್ಸಲ್ಲೇ ಕವರ್ ಆಗುವಂಥದ್ದು ಆ್ಯಂಗಲ್ಸ್. ಆ್ಯಂಗಲ್ಸ್ ಅಂದ್ರಲ್ಲಿ ಏನಾಗಿರುತ್ತೆ, ಇಲ್ಲಿ ಟೂ ರೇಸ್ಗಳನ್ನು ನಾವು ನೋಡ್ಬೋದು, ಅಥವಾ ಹೀಗೂ ಹೇಳ್ಬೋದು, ಟೂ ರೇಸ್ ವಿತ್ ಅ ಕಾಮನ್ ಎಂಡ್ ಪಾಯಿಂಟ್. ಒಂದೇ ಎಂಡ್ ಪಾಯಿಂಟಿಂದ ಟೂ ರೇಸ್ಗಳು ಕನೆಕ್ಟ್ ಆಗಿರುತ್ತೆ, ಅದನ್ನೇ ನಾವು ಆ್ಯಂಗಲ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಇದನ್ನು ಸಿಂಬಲ್ ಬಂದುಬಿಟ್ಟು ಈ ರೀತಿಯಾಗಿ ತೋರಿಸ್ತೀವಿ, ಅಥವಾ ಕೆಲವೊಂದು ಕಡೆ ಕ್ಯಾಪ್ ಸಹಿತ ಹಾಕ್ತೀವಿ ಅಲ್ವಾ, ಅದೂ ಓಕೆನೆ. ಸೊ ದ ಕಾಮನ್ ಎಂಡ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್, ಇದನ್ನು ನಾವೇನಂತ ಕರಿತೀವಿ ಅಂದರೆ ವರ್ಟೆಕ್ಸ್ ಅಂತ ಹೇಳಿ ಕರಿತೀವಿ, ಇದನ್ನು ಆರ್ಮ್ಸ್ ಅಂತ ಹೇಳಿ ಕರಿತೀವಿ. ಸೊ ದಿಸ್ ಈಸ್ ಕಾಲ್ಡ್ ಆಸ್ ವರ್ಟೆಕ್ಸ್ ಆ್ಯಂಡ್ ದೀಸ್ ಟೂ ಆರ್ ಕಾಲ್ಡ್ ಆಸ್ ಆರ್ಮ್ಸ್. ಈಸಿ ಅಲ್ವಾ, ಅದೆಲ್ಲ ಏನು ಬೇಡ, ಜಸ್ಟ್ ಅರ್ಥ ಆದರೆ ಸಾಕು. ಯೂನಿಟ್ ಆಫ್ ಮೆಷರ್ಮೆಂಟ್. ಹಾಗಿದ್ರೆ ಇಲ್ಲಿ ಆ್ಯಂಗಲನ್ನು ಮೆಷರ್ ಮಾಡೋದಕ್ಕೆ ನಾವು ಏನನ್ನು ತಗೋತೀವಿ, ವಿ ಹ್ಯಾವ್ ಡಿಗ್ರಿ, ವಿ ಹ್ಯಾವ್ ಮಿನಿಟ್, ವಿ ಹ್ಯಾವ್ ಸೆಕೆಂಡ್. ಸೊ ಹಾಗಿದ್ರೆ ಒಂದು ಡಿಗ್ರಿ ಅಂದರೆ ಒಂದು ಕಂಪ್ಲೀಟ್ ಟರ್ನ್, ಒಂದು ಡಿಗ್ರಿ ಈಸ್ ಈಕ್ವಲ್ ಟು ಒಂದು ಕಂಪ್ಲೀಟ್ ಟರ್ನ್ ಈಸ್ ಈಕ್ವಲ್ ಟು 360 ಡಿಗ್ರಿ ಅಂತ ಹೇಳಿ ಕರಿತೀವಿ, ಒಂದು ಕಂಪ್ಲೀಟ್ ಟರ್ನ್. ಓಕೆ, ಸೊ ಹಾಗಿದ್ರೆ ಒಂದು ಡಿಗ್ರಿ ಅನ್ನೋದು ಎಷ್ಟಕ್ಕೆ ಈಕ್ವಲ್ ಆಗಿರುತ್ತೆ, 60 ಮಿನಿಟ್ ಆಗಿರುತ್ತೆ. ಮಿನಿಟ್ ಈಸ್ ಈಕ್ವಲ್ ಟು ಏನಾಗಿರುತ್ತೆ, 60 ಸೆಕೆಂಡ್ಸ್. ಸೊ ಡಬಲ್ ಲೈನ್ ರೆಪ್ರೆಸೆಂಟ್ ಸೆಕೆಂಡ್, ಸಿಂಗಲ್ ಲೈನ್ ರೆಪ್ರೆಸೆಂಟ್ ಮಿನಿಟ್. ಸೊ ದಿಸ್ ರೆಪ್ರೆಸೆಂಟ್ ಡಿಗ್ರಿ, ಸಮ್ ವಾಟ್ ಲೈಕ್ ಅವರ್ ಅಂತ ನೀವು ಅನ್ಕೋಬೋದು. ಓಕೆ, ಸೊ ಇಷ್ಟು ಗೊತ್ತಿರಲಿ. ಕ್ಲಾಸಿಫಿಕೇಷನ್ ಆಫ್ ಆ್ಯಂಗಲ್ಸನ್ನು ನೋಡೋದಾದರೆ 90 ಡಿಗ್ರಿ ಇದ್ದರೆ ಅದನ್ನು ನಾವು ರೈಟ್ ಆ್ಯಂಗಲ್ ಅಂತ ಹೇಳಿ ಕರಿತೀವಿ, ಲೆಸ್ ದ್ಯಾನ್ 90 ಡಿಗ್ರಿ ಇದ್ದರೆ ಅಕ್ಯೂಟ್ ಅಂತ ಕರಿತೀವಿ. ಇದಕ್ಕೆ ಒಂದು ಸಿಚುಯೇಷನ್ ತೋರಿಸ್ತೀನಿ ತಾಳಿ, ಅದನ್ನು ನೋಟ್ ಮಾಡ್ಕೊಳ್ಳಿ. ಇದು ಸಿಚುಯೇಷನ್ ಅಲ್ಲ, ಜಸ್ಟ್ ನೋಟ್ ಪರ್ಪಸ್, ನೋಟ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಬಂದೆ. ಅಕ್ಯೂಟ್ ಆ್ಯಂಗಲ್ ಅನ್ನೋದು ಯಾವಾಗಲೂ ಲೆಸ್ ದ್ಯಾನ್ 90 ಡಿಗ್ರಿ ಇರುತ್ತೆ, ಗ್ರೇಟರ್ ದ್ಯಾನ್ 0 ಡಿಗ್ರಿ ಇರುತ್ತೆ ಅಂತ ಹೇಳ್ಬೋದು. ರೈಟ್ ಆ್ಯಂಗಲ್ ಈಸ್ ಆಲ್ವೇಸ್ ಈಕ್ವಲ್ ಟು 90 ಡಿಗ್ರಿ. ಅಬ್ಟ್ಯೂಸ್ ಆ್ಯಂಗಲ್ ಅನ್ನೋದು ಗ್ರೇಟರ್ ದ್ಯಾನ್ 90 ಡಿಗ್ರಿ, ಲೆಸ್ ದ್ಯಾನ್ 180 ಡಿಗ್ರಿ ಹೇಳ್ಬೋದು. ಸ್ಟ್ರೈಟ್ ಆ್ಯಂಗಲ್ ಅನ್ನೋದು ಈಸ್ ಈಕ್ವಲ್ ಟು 180 ಡಿಗ್ರಿ. ರಿಫ್ಲೆಕ್ಸ್ ಆ್ಯಂಗಲ್ ಅನ್ನೋದು 180 ಡಿಗ್ರಿಗಿಂತ ಜಾಸ್ತಿ, 360 ಡಿಗ್ರಿಗಿಂತ ಕಮ್ಮಿ. ಇದು ಟೈಪ್ಸ್ ಆಫ್ ಆ್ಯಂಗಲ್ ಆಗಿರುತ್ತೆ. ಸೊ ಇದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಸೊ ನಾಟ್ ದಟ್ ಮಚ್ ಇಂಪಾರ್ಟೆಂಟ್. ಝೀರೋ ಆ್ಯಂಗಲ್ ಅಂತಂದರೆ 0 ಡಿಗ್ರಿ ಇತ್ತು ಅಂತಂದರೆ ಆಯಿತು. ಅಡ್ಜಸೆಂಟ್ ಆ್ಯಂಗಲ್ ಅಂದರೆ ಪಕ್ಕ ಇರುವಂಥ ಆ್ಯಂಗಲ್ಸ್. ಅಲ್ಲಿ ನಾವು ವಾಟ್ ಈಸ್ ದಟ್ ಕೊಲೀನಿಯರ್ ಅಂತ ಹೇಳಿದ್ವಲ್ಲ, ಲೈಕ್ ದಟ್ ಒಂದು ಲೈನಲ್ಲೇ ಕೊಲೀನಿಯರ್ ಪಾಯಿಂಟ್ಸ್ ಅಂತ ಹೇಳಿ ತೊಗೊಂಡ್ವಿ. ಸೊ ಇಲ್ಲಿ ಒಂದು ಆ್ಯಂಗಲನ್ನು ನೀವು ನೋಡ್ತೀರ, ಲೈಕ್ ಇಲ್ಲೊಂದು ಆ್ಯಂಗಲ್ ಇದೆ, ಇಲ್ಲೊಂದು ಆ್ಯಂಗಲ್ ಇದೆ. ಸೊ 1 ಆ್ಯಂಗಲ್ ಆ್ಯಂಡ್ 2 ಆ್ಯಂಗಲ್ ಬೋತ್ ಆರ್ ಅಡ್ಜಸೆಂಟ್, ಪಕ್ಕ ಇದ್ದಾರೆ, ಅಡ್ಜಸೆಂಟಾಗಿ ಕೂತಿದ್ದಾರೆ ಆ ಥರ. ಇಲ್ಲಿ ಎರಡು ಆ್ಯಂಗಲ್ಸ್ಗಳನ್ನು ಕೂಡಿದ್ರೆ 180 ಡಿಗ್ರಿ ಅಂತೆ. ಓಕೆ, ಸೊ ದ ಔಟರ್ ಆರ್ಮ್ಸ್ ಆಫ್ ದ ಆ್ಯಂಗಲ್ ಆರ್ ಆನ್ ದ ಸೇಮ್ ಲೈನ್ ಅಂತ ಹೇಳ್ತಿದ್ದಾರೆ. ಅಂದರೆ ಒಂದೇ ಲೈನ್ ಅಂತ ಹೇಳಿದ್ರಲ್ಲ, ಅಲ್ಲಿಗೆ ಏನಾಗ್ತದೆ, ಎರಡನ್ನ ಕೂಡಿದ್ರೆ ದಟ್ ಬಿಕಮ್ಸ್ ಸ್ಟ್ರೈಟ್ ಲೈನ್. ಸೊ ಸ್ಟ್ರೈಟ್ ಲೈನ್ ಆ್ಯಂಗಲ್ ಅಂತ ಅಂದರೆ 180 ಡಿಗ್ರಿ. ಸೊ ಅವ್ರು ಹೇಳ್ತಿದ್ದಾರೆ, ಯಾವುದು ಅಂತಲೂ ಆ್ಯಂಗಲ್ ಕೊಟ್ಬಿಟ್ಟಿದ್ದಾರೆ ಅವರು. ಬಟ್ ಅವ್ರೇನಾದರೂ ಹೇಳಿರಲಿಲ್ಲ ಅಂದಿದ್ದಿದ್ರೆ, ಲೈಕ್ ಇದಿಷ್ಟು ರೇಷಿಯೋದಲ್ಲಿದೆ, 2:3 ರೇಷಿಯೋದಲ್ಲಿದೆ, ಆ ಥರ ಎಲ್ಲ ಕೊಟ್ಟಾಗ ಅಲ್ಲಿ ನಾವು ಮಾಡ್ಬೋದು. ಇದೆ, ಆ ಥರದ ಲೆಕ್ಕನೂ ಇದೆ, ನಾನು ನಿಮಗೆ ತೋರಿಸ್ತೀನಿ. ಲೀನಿಯರ್ ಪೇರ್ ಅಂತ ಹೇಳಿ ಬರುತ್ತೆ ಅವಾಗ. ಹೌದು, ಎರಡು ಅಡ್ಜಸೆಂಟ್ ಆ್ಯಂಗಲ್ಸ್ಗಳನ್ನು ಕೂಡಿದಾಗ ನಮಗೆ 180 ಡಿಗ್ರಿ ಬಂತು ಅಂದರೆ ಅಲ್ಲಿ ನಮಗೇನು ಫಾರ್ಮ್ ಆಗ್ತಿದೆ, ಒಂದು ಸ್ಟ್ರೈಟ್ ಲೈನ್ ಫಾರ್ಮ್ ಆಗ್ತಿದೆ. ದಟ್ಸ್ ವೈ ದಿಸ್ ಬಿಕಮ್ ಅ ಲೀನಿಯರ್ ಪೇರ್. ಒಂದು ಲೈನಲ್ಲಿ ಜೋಡಿ ಆ್ಯಂಗಲ್ಗಳಿವು ಅಂಥೇಳಿ. ಕಾಂಪ್ಲಿಮೆಂಟರಿ ಲೀನಿಯರ್ ಪೇರ್ ಅಂದರೆ 180 ಡಿಗ್ರಿ ಆದರೆ ಎರಡು ಆ್ಯಂಗಲ್ಗಳನ್ನು ಕೂಡಿಸಿದಾಗ ನಮಗಿಲ್ಲಿ ಸಿಗುವಂಥದ್ದು ಏನಾಗಿರುತ್ತೆ, 90 ಡಿಗ್ರಿ ಆಗಿರುತ್ತೆ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಕಾಂಪ್ಲಿಮೆಂಟರಿ. ಸ್ಟ್ರೈಟ್ ಅಥವಾ ಈ ಲೀನಿಯರ್ ಪೇರ್ಗೆ ಇನ್ನೂ ಒಂದು ನೀವು ನೆನ್ಪಿಡ್ಕೋಬಹುದು, ದಟ್ ಈಸ್ ಕಾಲ್ಡ್ ಆಸ್ ಸಪ್ಲಿಮೆಂಟರಿ ಆ್ಯಂಗಲ್. ಅದನ್ನು ಕೂಡಿದಾಗ ನಮಗೆ 180 ಡಿಗ್ರಿ ಬರುತ್ತೆ, ಎರಡು ಆ್ಯಂಗಲ್ಗಳನ್ನು ಕೂಡಿದಾಗ. ಓಕೆ, ಸೊ ನೆನಪಲ್ಲಿರಲಿ. ಸೊ ಪ್ರಾಪರ್ಟಿಗೆ ಬರೋಣ. ಇಫ್ ರೇ ಮೀಟ್ಸ್ ಸ್ಟ್ರೈಟ್ ಲೈನ್, ಒಂದು ಸ್ಟ್ರೈಟ್ ಲೈನ್ ಇದೆ, ಒಂದು ರೇ ಇದನ್ನೇನಾದರೂ ಒಂದು ಲೈನನ್ನು ಮೀಟ್ ಮಾಡ್ತು ಅಂದರೆ ಆಗ ಅವೆರಡು ಆ್ಯಂಗಲ್ಗಳನ್ನು ಕೂಡಿದ್ರೆ 180 ಡಿಗ್ರಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಇದನ್ನು ನಾವೇನು ಮಾಡೋಣ, ಇದೊಂದು XY ಅಂತ ತೊಗೊಂಡಿದೆ. ಸೊ XY ಆ್ಯಂಗಲ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, 180 ಡಿಗ್ರಿ ಆಗಿರುತ್ತೆ ಅಂತ ಹೇಳ್ತಾ ಇರೋದು. ಹೌದಲ್ವಾ? ಈಗ ತಾನೇ ನಾವು ಸಪ್ಲಿಮೆಂಟ್ರಿ ಆ್ಯಂಗಲ್ ಬಗ್ಗೆ ತಿಳ್ಕೊಂಡು ಬಂದ್ವಿ. ಪೇರ್ ಆಫ್ ಲೀನಿಯರ್ ಪೇರ್ ಬಗ್ಗೆ ತಿಳ್ಕೊಂಡು ಬಂದ್ವಿ. ಇವರು ಒಂದು ಆ್ಯಂಗಲ್ 110 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಇನ್ನೊಂದೆಷ್ಟು ಅಂತ ಕೇಳ್ತಿದ್ದಾರೆ. ಸೊ ಅಲ್ಲಿಗೆ 180 ಜೊತೆ ಸಬ್ಟ್ರಾಕ್ಟ್ ಮಾಡಿಕೊಂಡ್ರೆ ಯು ಗೆಟ್ ದ ಫೈನಲ್ ಆನ್ಸರ್.
ದ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಎಟ್ ಪಾಯಿಂಟ್ ಆಫ್ ಅ ಸ್ಟ್ರೈಟ್ ಲೈನ್. ಇಲ್ಲಿ ಕೊಟ್ಟಿರೋದು 1 ಆ್ಯಂಗಲ್, 2 ಆ್ಯಂಗಲ್, 3 ಆ್ಯಂಗಲ್, 4 ಆ್ಯಂಗಲ್ ಅಷ್ಟನ್ನು ಕೂಡಿಸಿದ್ರೆ ಎಷ್ಟು ಬರುತ್ತೆ? ಡೆಫಿನೆಟ್ಲಿ 180 ಡಿಗ್ರಿ ಬರುತ್ತೆ. ಅದನ್ನೇ ಇನ್ನೊಂದು ಪ್ರಾಪರ್ಟಿಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇಲ್ಲಿ ಇನ್ನೊಂದು ಕೊಟ್ಟಿದ್ದಾರೆ ನೋಡಿ, ಇಷ್ಟೊಂದು ಆ್ಯಂಗಲ್ ಇದೆ, 1 2 3 4 5. ಈ 5 ಆ್ಯಂಗಲ್ಗಳನ್ನು ಕೂಡಿದ್ರೆ ಎಷ್ಟು ಬರುತ್ತೆ ಹಾಗಿದ್ರೆ? ದಟ್ ಈಸ್ ಕಾಲ್ಡ್ ಆಸ್ 360 ಡಿಗ್ರಿ, ಬಿಕಾಸ್ ಒಂದು ಕಂಪ್ಲೀಟ್ ಟರ್ನ್ ಆಗ್ತಿದೆ ಅಲ್ವಾ. ದಟ್ಸ್ ವೈ ಸಮ್ ಆಫ್ ಆಲ್ ದ ಆ್ಯಂಗಲ್ಸ್ ಅಟ್ ಅ ಪಾಯಿಂಟ್ ಅಂತ ಬಂತು ಅಂದರೆ, ಸೊ ಒಂದು ಪಾಯಿಂಟನ್ನು ತೊಗೊಂಡ್ಬಿಟ್ಟು ಅದರಲ್ಲಿ ಫಾರ್ಮ್ ಆಗುವಂಥ ಎಲ್ಲ ಆ್ಯಂಗಲ್ಸ್ಗಳನ್ನು ತೊಗೊಂಡಿದ್ದೀವಿ ಅಂದರೆ, ಸೊ ದಟ್ ಲೀಡ್ಸ್ ಟು ದಿ 360 ಡಿಗ್ರಿ ಅಂತ ಹೇಳ್ಬೋದು. ಹಾಗಿದ್ರೆ ಇಲ್ಲಿ ಒಂದು 360 ಡಿಗ್ರಿ ಕಾನ್ಸೆಪ್ಟೇ ಬಂದಿದೆ ನಮಗೆ. ಸೊ 95 + 15 + 120 + 85 ಮಾಡಿಕೊಂಡು ಈ ಆ್ಯಂಗಲ್ ಎಷ್ಟು ಅಂತ ಕೇಳ್ತಿದ್ದಾರೆ. DOC ಆ್ಯಂಗಲ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್ ಅಂತ ಹೇಳ್ತಿದ್ದಾರೆ. ಸೊ 360 ಡಿಗ್ರಿಯಲ್ಲಿ ಸಬ್ಟ್ರ್ಯಾಕ್ಟ್ ಮಾಡಿಕೊಂಡ್ರೆ ಆಯಿತು ಎಲ್ಲನೂ ಕೂಡಿ. ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್, ಸೂಪರಾಗಿದೆ ಇದು ಕಾನ್ಸೆಪ್ಟು. ಸೊ ಎಕ್ಸ್ ಅಥವಾ ಇಂಟರ್ಸೆಕ್ಟಿಂಗ್ ಲೈನ್ಸ್ ಅಂತ ಏನು ತಗೋತೀವಲ್ವ, ಈ ಆ್ಯಂಗಲ್ ಸೇಮ್ ಇತ್ತು ಅಂದರೆ ಈ ಆ್ಯಂಗಲ್ಲು ಇವೆರಡು ಆ್ಯಂಗಲ್ ಸೇಮ್ ಇರುತ್ತೆ ಅಲ್ವಾ. ಸೊ ಹಾಗಿದ್ರೆ ಇದು 55 ಡಿಗ್ರಿ ಇದೆ ಅಂದರೆ ಇದು 55 ಡಿಗ್ರಿ ಇರುತ್ತೆ. ದೆನ್ ಹೌ ಟು ಫೈಂಡ್ AOC ಅಂತ ಕೇಳಿದ್ರೆ ಏನು ಹೇಳ್ತೀರಾ? AOCನ ನೀವು ಲೀನಿಯರ್ ಪೇರ್ ಹೇಳ್ಬೋದು ನೋಡಿ. DOC ಅನ್ನೋದು ಸ್ಟ್ರೈಟ್ ಲೈನು, ಇದು 55 ಇದೆ ಅಂತ ಅಂದರೆ ಇದನ್ನು 180ಯಲ್ಲಿ 55 ಕಳೆದ್ರೆ ಯು ಗೆಟ್ AOC ಅಲ್ವಾ ನೋಡಿ. ಸೊ 180ಯಲ್ಲಿ 55 ಕಳೆದ್ರೆ, ಸೊ ದಿಸ್ ಇಸ್ 5, 7 5 ಹೋದ್ರೆ 125. ಸೊ ಅಲ್ಲಿಗೇನು ಹೇಳ್ಬೋದು? ದಿಸ್ ಇಸ್ 55, ದಿಸ್ ಇಸ್ 125, ದಿಸ್ ಇಸ್ 55, ದಿಸ್ ಇಸ್ ಅಗೇನ್ 125, ಬಿಕಾಸ್ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ಸ್ ಆರ್ ಈಕ್ವಲ್. ನೆಕ್ಸ್ಟ್, ಈಗ ಈಕ್ವಲ್ ಆ್ಯಂಗಲ್ಸ್ ಅಥವಾ ಕಾಂಗ್ರುಯೆಂಟ್ ಆ್ಯಂಗಲ್ಸ್ ಅಂತ ಹೇಳಿ ಕರಿತೀವಿ. ಯಾವ ಎರಡು ಆ್ಯಂಗಲ್ಸ್ಗಳು ಈಕ್ವಲ್ ಇರುತ್ತೋ ಆಗ ನಾವು ಇವೆರಡನ್ನ ಕಾಂಗ್ರುಯೆಂಟ್ ಅಂತ ಹೇಳಿ ಕರಿತೀವಿ. ಇದು ನೋಡಿ, ದಿಸ್ ಒನ್ ಆ್ಯಂಡ್ ದಿಸ್ ಒನ್ ಕಂಪ್ಲೀಟ್ಲಿ ಆ್ಯಡ್ಸ್ ಅಪ್ ಟು ಲೈಕ್ ಎರಡೂ ಸಪ್ರೇಟಾಗಿ 90 90 ಬರ್ತಿದೆ, ಹೌದಾ. ಬಟ್ ಇಲ್ಲಿ ಹೇಳ್ತಾ ಇರೋದವರು ಬೈಸೆಕ್ಟಾರ್ ಅಂತ ಹೇಳಿ. ಒಂದು ಆ್ಯಂಗಲ್ ಇದೆ, ದಿಸ್ ಇಸ್ 90 ಡಿಗ್ರಿ ಅಂತ ತೊಗೊಳ್ಳೋಣ. ಇನ್ನೊಂದು ಆ್ಯಂಗಲ್ ಇದೆ, ದಿಸ್ ಇಸ್ 60 ಡಿಗ್ರಿ ಅಂತ ಹೇಳಿ ತೊಗೊಳ್ಳೋಣ. ಎರಡಕ್ಕೂ ಅಪ್ಲೈ ಮಾಡಿ ಹೇಳ್ಬಿಡ್ತೀನಿ ಬೈಸೆಕ್ಟಾರ್ ಅಂತ ಹೇಳಂದರೆ. ಇಲ್ಲೊಂದು ಆ್ಯಂಗಲನ್ನು ಕಟ್ ಮಾಡ್ತಿದ್ದೀನಿ, ಸೊ ದ್ಯಾಟ್ ವಿ ಗೆಟ್ 30 ಡಿಗ್ರಿ ಆ್ಯಂಡ್ ವಿ ಗೆಟ್ 30 ಡಿಗ್ರಿ ಹಿಯರ್. ಆ್ಯಂಡ್ ಇಲ್ಲಿ ನಾನು ಈ ಆ್ಯಂಗಲನ್ನು ಕಟ್ ಮಾಡಿದ್ರೆ ನನಗೆ ಇಲ್ಲಿ 45 ಡಿಗ್ರಿ ಬರ್ತಿದೆ, ಇದು 45 ಡಿಗ್ರಿ ಬರ್ತಿದೆ. ಸೊ ದಿಸ್ ಲೈನ್ ಈಸ್ ಕಾಲ್ಡ್ ಆಸ್ ಬೈಸೆಕ್ಟಾರ್ ಲೈನ್ ಅಂತ ಹೇಳಿ ಕರಿತೀವಿ. ಅಂದರೆ ಎಕ್ಸಾಕ್ಟಾಗಿ ಎರಡು ಭಾಗಗಳನ್ನು ಮಾಡ್ತು, ಬೈಸೆಕ್ಟಾರ್ ಮಾಡ್ತು. ಸೊ ಯಾವಾಗಲೇ ಆಗಲಿ ಬೈಸೆಕ್ಟಾರ್ ಅಂತ ವರ್ಡ್ ನಿಮಗೆ ನೆಕ್ಸ್ಟ್ ಬರ್ತಾ ಹೋಗುತ್ತೆ ಕ್ವಶನ್ಸ್ಗಳು. ಸೊ AB ಈಸ್ ಅ ಬೈಸೆಕ್ಟರ್ ಆಫ್ COD ಆ್ಯಂಗಲ್ ಅಂಥೇಳಿ, ಅಥವಾ AB ಈಸ್ ಅ ಬೈಸೆಕ್ಟರ್ ಆಫ್ CAD ಆ್ಯಂಗಲ್ ಅಂತ ಕೊಡ್ತಾರೆ. ಸೊ ಆವಾಗೇನಾಗುತ್ತೆ, ಎರಡಕ್ಕೂ ಅಲ್ಲಿಗೆ ಹಾಫ್ ಆ್ಯಂಡ್ ಹಾಫ್. ಸೊ ಹಿಂಗೆ ಕೊಟ್ಟಿದ್ದಾರೆ ಅಂದರೆ ಇದು ಎಕ್ಸ್ ಇದು ಎಕ್ಸ್ ಅಂತ ನೀವು ಕನ್ಸಿಡರ್ ಮಾಡಬೇಕು. ಈಸಿಯಾಗಿ ಆ್ಯಂಗಲ್ ಅವಾಗ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವೆಶನ್ಸ್ಗಳಿದ್ದಾವೆ, ನೋಡೋಣ. ಇಲ್ಲಿ ಅವರ್ ಕ್ಲಾಕ್, ಅದು ಮಿನಿಟ್ ಆ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ. ಅಟ್ 4 o'clock ದ ಅಬ್ಟ್ಯೂಸ್ ಆ್ಯಂಗಲ್ ನೋಡಿ, 4 o'clockಗೆ ಕೊಟ್ಟಿದ್ದಾರೆ. ಅಬ್ಟ್ಯೂಸ್ ಆ್ಯಂಗಲ್ ಫಾರ್ಮ್ ಆಗಿದೆ ಬಿಕಾಸ್ ಇಟ್ ಈಸ್ ಗ್ರೇಟರ್ ದ್ಯಾನ್ 90 ಡಿಗ್ರಿ ಇದೆ. ಸೊ ದ ಅಬ್ಟ್ಯೂಸ್ ಆ್ಯಂಗಲ್ ಬಿಟ್ವೀನ್ ದ ಮಿನಿಟ್ ಆ್ಯಂಡ್ ಅವರ್ ಆ್ಯಂಡ್ ಆ್ಯಂಗಲ್ ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ನಮಗೆ ಅವರ್ ಕಾನ್ಸೆಪ್ಟ್ ಕೊಟ್ಟಾಗ ಟೋಟಲ್ 12 ಅವರ್ ಇದೆ. ಸೊ ಅಲ್ಲಿಗೆ ಒಂದೊಂದು ಗಂಟೆಗೂ ಎಷ್ಟು ಆ್ಯಂಗಲ್ ಅಂತ ಕಂಡುಹಿಡ್ಕೋಬೇಕು ಅಲ್ವಾ. ಸೊ ಇದು 1 ಗಂಟೆ 2 ಗಂಟೆ 3 ಗಂಟೆ ಆ ಥರ ಕಂಪ್ಲೀಟ್ ಅಂದರೆ ಎಷ್ಟು? 360 ಡಿಗ್ರಿ. ಸೊ 360 ಡಿಗ್ರಿಯಲ್ಲಿ ಎಷ್ಟು ಆ್ಯಂಗಲ್ಗಳನ್ನು ನಾವು ನೋಡಬೇಕು? 12 ಆ್ಯಂಗಲ್ಸ್ಗಳನ್ನು, ಅಥವಾ 12 ಅವರ್ ಇದ್ದಾವೆ. ಸೊ 12 ಹಂಗಾರು ನೀವು ನೋಡ್ಬೋದು. ಸೊ ಈಚ್ ಅಲ್ಲಿಗೆ 30 ಡಿಗ್ರಿ ಅಲ್ಲಿಗೆ. ಸೊ ಇದು 30 ಡಿಗ್ರಿ, ಇದು 30 ಡಿಗ್ರಿ ಅಂದರೆ 2 ಗಂಟೆಗೆ ಬಂತು ಅಂದರೆ 30 ಡಿಗ್ರಿ, 30 ಅಂದರೆ 3 ಅಂದರೆ 90 ಡಿಗ್ರಿ, 4 ಅಂದರೆ ಅಲ್ಲಿಗೆ 120 ಡಿಗ್ರಿ. ಸೊ ಅಲ್ಲಿಗೆ ಗೊತ್ತಾಗುತ್ತೆ 120 ಡಿಗ್ರಿ. ಅವ್ರು ಕೇಳ್ತಾ ಇರೋದೇನು ಅಂತಂದರೆ ಅಟ್ 4 ಬಂತಲ್ಲ, 4 ಆಯಿತು. ನೆಕ್ಸ್ಟ್ ಇಲ್ಲಿ ರಿಫ್ಲೆಕ್ಸ್ ಆ್ಯಂಗಲ್ 4 o'clockಗೆ ರಿಫ್ಲೆಕ್ಸ್ ಆ್ಯಂಗಲ್ ಫೈಂಡ್ ಔಟ್ ಮಾಡಿ ಅಂತ ಅಂದರೆ ಅದು ಉಳಿದಿದ್ದು ಬಿಟ್ಟು ರಿಫ್ಲೆಕ್ಸ್ ಆ್ಯಂಗಲ್ ಅಂದರೆ ಇಟ್ ಈಸ್ ಗ್ರೇಟರ್ ದ್ಯಾನ್ 180 ಡಿಗ್ರಿ ಅಲ್ವಾ. ಹಾಗಿದ್ರೆ 240 ಡಿಗ್ರಿ ಆಗಿರುತ್ತೆ. 360 ಡಿಗ್ರಿ ಮೈನಸ್ 120 ಮಾಡಿದ್ರೆ ಆಯಿತು. ಸೊ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಆ್ಯಡ್ಸ್ ಅಪ್ ಟು 90 ಡಿಗ್ರಿ ಗೊತ್ತಿದೆ ನಮಗೆ. ಸೊ ಇದನ್ನೇನೋ ಮಾಡ್ಕೊಂಡ್ಬಿಡ್ತೀರಾ, 90 ಮೈನಸ್ 42 ಮಾಡ್ಕೊಂಡ್ಬಿಡ್ತೀರಾ ಡೈರೆಕ್ಟಾಗಿ. ಬಟ್ ಇದನ್ನು ಹೆಂಗೆ ಮಾಡೋದು? 90 ಮೈನಸ್ 75 ಡಿಗ್ರಿ ಹೆಂಗೆ ಮಾಡೋದು? 75 ಡಿಗ್ರಿ 30 ಡಿಗ್ರಿ ಇಲ್ಲಿ ನಾವು ಕೊಟ್ಟಿದ್ದಾರೆ ನೋಡಿ. 90 ಡಿಗ್ರಿನ ಇಲ್ಲಿ ಏನಂತ ಬರ್ಕೋತೀರಾ? 89 ಬಿಕಾಸ್ 1 ಅವರ್ ಅಲ್ವಾ. 1 ಅವರ್ ಅಂದರೆ ಎಷ್ಟು? 60 ಮಿನಿಟ್ಸ್. ಸೊ 89 ಡಿಗ್ರಿ 60 ಮಿನಿಟ್ಸ್ ಅಂತ ಹೇಳಿ ಬರ್ಕೋತೀರಾ. ಸೊ ಇಲ್ಲಿ ದಿಸ್ ಬಿಕಮ್ 75 ಡಿಗ್ರಿ 30 ಮಿನಿಟ್ಸ್. ಸೊ ಈಗ ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ದಿಸ್ ಈಸ್ 3, 9 5 ಹೋದರೆ 4, ದೆನ್ 8 14 ಡಿಗ್ರಿ. ಎಸ್, ಐ ಗಾಟ್ ದ ಸೇಮ್ ಆನ್ಸರ್. ಸಿಂಪಲ್. ನೆಕ್ಸ್ಟ್ ಒನ್ ನೀವು ಟ್ರೈ ಮಾಡಿ. ಸೊ ಇಲ್ಲ ನಾನು ತೋರಿಸೋದಾದರೆ 62 ಡಿಗ್ರಿ ಇದೆ, 40 ಮಿನಿಟ್ಸ್ ಇದೆ, 25 ಡಿಗ್ರಿ ಅಂದರೆ ನಾನೀಗ ಸೆಕೆಂಡ್ಸಿಗೆ ಬರ್ಕೋಬೇಕಲ್ವ. ಇದು 60 ಸೆಕೆಂಡ್ಸು, ಇದು 60 ಮಿನಿಟ್ಟು,
ಅಥವಾ ನೋಡಿ 90 ಡಿಗ್ರಿ ಅಂದರೆ ಅದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ 89 ಡಿಗ್ರಿ 59 ಮಿನಿಟ್ಸು, ಸಾರಿ 60 ಮಿನಿಟ್ಸು. ಈ 1 ಮಿನಿಟನ್ನು ನಾನು ಇದರಿಂದ ತೆಗಿಬೇಕು ಇವಾಗ. ಆಗ ಅಲ್ಲಿಗೇನಾಗುತ್ತೆ 59 ಮಿನಿಟ್ಸು. ಆ 1 ಮಿನಿಟನ್ನು ನಾನೇ ಅಂತ ಬರ್ಕೋಬೋದು 60 ಸೆಕೆಂಡ್ ಅಂತ ಬರ್ಕೋಬೋದು. ಆ ಥರ ಬರ್ಕೊಂಡಲ್ಲಿ ಕ್ಯಾನ್ಸಲೇಷನ್ ಮಾಡ್ಕೊಂಡು ಅದು ಸಬ್ಟ್ರ್ಯಾಕ್ಟ್ ಮಾಡ್ಕೋತಾರೆ. ಸೇಮ್ ವೇ ಸಪ್ಲಿಮೆಂಟ್ರಿ ಆ್ಯಂಗಲ್ ಅಂದರೆ ಆ್ಯಡ್ಸ್ ಅಪ್ ಟು 180 ಡಿಗ್ರಿ. ಸೊ 180ಯಲ್ಲಿ 70 ಸಬ್ಟ್ರ್ಯಾಕ್ಟ್ ಮಾಡ್ಕೊಳ್ತೀರಾ ಫಾರ್ ದ ಫಸ್ಟ್ ಕ್ವೆಶನ್. ನೆಕ್ಸ್ಟ್ ಒನ್ನಲ್ಲಿ ನಾವು ನೋಡ್ಬೋದು 180 ಡಿಗ್ರಿ ಇಲ್ಲಿ ತೊಗೊಳ್ಬೇಕಾಗಿರೋದು ನಾನು 180 ಡಿಗ್ರಿ ಅನ್ನೋದು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ 179 ಡಿಗ್ರಿ. ಈ 1 ಡಿಗ್ರಿನ ತೆಗೆದು ನಾನು 60 ಮಿನಿಟ್ ಅಂತ ಬರ್ಕೋತೀನಿ. ನೆಕ್ಸ್ಟ್ ಅವ್ರು ಕೊಟ್ಟಿರೋಂತಹ 88 ಡಿಗ್ರಿ 46 ಮಿನಿಟ್ಗೆ ಸಬ್ಟ್ರ್ಯಾಕ್ಟ್ ಮಾಡ್ತೀನಿ. ಸಿಮಿಲರ್ಲಿ ನೆಕ್ಸ್ಟ್ ಕ್ವೆಶನಿಗೆ ಈ 60 ಮಿನಿಟನ್ನು ತೆಗೆದು ಹಾಕಿ ನಾನು 59 ಮಿನಿಟ್ ಅಂತ ಬರ್ಕೊಂಡು ಆ 1 ಮಿನಿಟನ್ನು ನಾನು 60 ಸೆಕೆಂಡ್ಸ್ ಅಂತ ಬರ್ಕೋತೀನಿ. ನಾವು ಯು ಕ್ಯಾನ್ ಸಬ್ಟ್ರ್ಯಾಕ್ಟ್ ದ ರಿಮೈನಿಂಗ್ ಅಲ್ವಾ, ಆರಾಮಾಗಿ ಗೊತ್ತಾಗ್ತದೆ. ಈ ಥರದ ಕ್ವಶನ್ಸ್ಗಳು ನಮ್ಮ ಸ್ಟೇಟ್ ಅಥವಾ CBSE ಪ್ಯಾಟ್ರನಲ್ಲಿ ಇಲ್ಲ. ಸೊ 2 ಆ್ಯಂಗಲ್ಸ್ಗಳನ್ನು ಸೇರಿಸಿದ್ರೆ 70 ಡಿಗ್ರಿ ಅಂತೆ, ಒಂದು ಆ್ಯಂಗಲು 20 ಡಿಗ್ರಿ ಮೋರ್ ದ್ಯಾನ್ ದ ಅದರ್ ಅಂತೆ. ಸೊ ಒಂದನ್ನು ಎಕ್ಸ್ ಅಂತ ತೊಗೊಂಡು ಅಂದರೆ ಈ ಅದರನ್ನು ನಾನು ಎಕ್ಸ್ ಅಂತ ತೊಗೊಂಡ್ರೆ ಈ ಒನ್ ಆಫ್ ದೆಮ್ ಅನ್ನೋದೇನಾಗುತ್ತೆ x+20 ಆಗುತ್ತೆ. ಯಾವಾಗಲೂ ಸೆಂಟೆನ್ಸ್ನ ಎಂಡ್ನಲ್ಲಿರೋದಕ್ಕೆ ನಾವು ಯಾವಾಗಲೂ ಎಕ್ಸ್ ಅಂತ ತೊಗೊಳ್ಬೇಕು. ದಟ್ ಇಸ್ ದ ಹಿಂಟ್. ಸೊ ಎರಡನ್ನು ಕೂಡಿಸಿದಾಗ ಎಷ್ಟು ಬರುತ್ತಂತೆ 76 ಡಿಗ್ರಿ ಬರುತ್ತಂತೆ. ಮಾಡಬಹುದಲ್ವಾ. 2x ಇಸ್ ಈಕ್ವಲ್ ಟು 29 ಕಡೆ ಕಳಿಸಿದ್ರೆ 56. ಸೊ x ಇಸ್ ಈಕ್ವಲ್ ಟು 2 2 ಸ 4 2 8 28 ಒಂದಾದರೆ ಇನ್ನೊಂದು 48 ಆಗಿರುತ್ತೆ. ಕಾಂಪ್ಲಿಮೆಂಟ್ರಿ 2 ಆ್ಯಂಗಲ್ ಈ ಥರ ರೇಷಿಯೋ ಕೊಟ್ಟಾಗ ಸಿಂಪಲಾಗಿ ಅಂತ ಅಂದರೆ ಎರಡನ್ನು ರೇಷಿಯೋ ಎಕ್ಸಲ್ಲಿ ಬರ್ಕೊಳ್ಳಿ ಈಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ, ಬಿಕಾಸ್ ಕಾಂಪ್ಲಿಮೆಂಟರಿ ಮಾಡಬಹುದು. ನೆಕ್ಸ್ಟ್ ಅಂದ್ಕೊಳ್ತೀನಿ ಒಂದು ಅದರ್ ಎಕ್ಸ್ ಇದೆ ಅಂದರೆ ಇನ್ನೊಂದು ಅಲ್ಲಿಗೆ ಟ್ವೈಸ್ ದ ಅದರ್ 2x ಇರುತ್ತಂತೆ. ಹಾಗಿದ್ರೆ ಇವೆರಡನ್ನು ಕೂಡಿದಾಗ ಸಪ್ಲಿಮೆಂಟ್ರಿ ಅಂದರೆ ಅಲ್ಲಿಗೆ 180 ಡಿಗ್ರಿ. 3x ಇಸ್ ಈಕ್ವಲ್ ಟು 180 ಡಿಗ್ರಿ, ಎಕ್ಸ್ ಇಸ್ ಈಕ್ವಲ್ ಟು 60 ಡಿಗ್ರಿ. ಒಂದು 60 ಆದರೆ ಇನ್ನೊಂದು 120. ಎರಡನ್ನೂ ಕೂಡಿದಾಗ 180 ಬರುತ್ತಾ ಚೆಕ್ ಮಾಡ್ಕೊಳ್ಳಿ. ಸೊ ಅದೇ ರೀತಿಯಾಗಿ ಸೊಲ್ಯೂಷನ್ ಇರೋದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗಲ್ಲ, ನೀವೇ ಟ್ರೈ ಮಾಡುವಂಥದ್ದು. ಎಕ್ಸಸೈಸಲ್ಲಿರೋದು ಯಾವುದಾದ್ರೂ ಒಂದು ಕ್ವಶನ್ ತೊಗೊಂಡು ಹೇಳ್ಕೊಡ್ತೀನಿ. ಇಲ್ಲಿ ಕಂಪ್ಲೀಟ್ 360 ಇರೋದ್ರಿಂದ ಅಷ್ಟನ್ನು ಆ್ಯಡಪ್ ಮಾಡಿ ನೀವು 180 ಡಿಗ್ರಿ ಬರ್ಕೋಬೋದು, ಅಥವಾ ಇದನ್ನು ಕಂಡು ಹಿಡ್ಕೊಂಡಿದ್ದೀರಾ 360 ಡಿಗ್ರಿ ಅಂತ ಬರ್ಕೋಬೋದು. ಬಟ್ ಇಲ್ಲಿ ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ಇರೋದ್ರಿಂದ ಇದನ್ನು ಇದಕ್ಕೆ ಈಕ್ವಲ್ ಮಾಡ್ಕೊಂಡು ಎಕ್ಸ್ ಕಂಡು ಹಿಡ್ಕೊಳ್ತೀರಾ. ಇದು ಎಕ್ಸ್ ವ್ಯಾಲ್ಯೂ ಹಾಕ್ಕೊಂಡು ಇದನ್ನು ಕಂಡು ಹಿಡ್ಕೊಂಡು y ಇಸ್ ಈಕ್ವಲ್ ಟು ಏನು ಅಂತ ಕಂಡು ಹಿಡ್ಕೊಳ್ತೀರಾ. ಈಸಿ ಇದೆ. ಅಥವಾ ಇಲ್ಲಿ 360 ಡಿಗ್ರಿಗೂ ಮಾಡ್ಕೋಬೋದು, ತಪ್ಪೇನಿಲ್ಲ. ಬಟ್ y ಬಂದಿರೋದ್ರಿಂದ ಮಾಡೋಕ್ಕಾಗಲ್ಲ ಅನಿಸುತ್ತೆ. ದೀಸ್ ಆರ್ ದ ನೋಟ್ ಹೈಲೈಟೆಡ್ ಸೆಂಟೆನ್ಸಸ್ ದಟ್ ಯು ಶುಡ್ ಫಾಲೋ ಇನ್ ದಿಸ್ ಚಾಪ್ಟರ್. ಸೊ ಅಕ್ಯೂಟ್ ಆ್ಯಂಗಲ್ಸ್ಗಳನ್ನು ಕೊಟ್ಟಿದ್ದಾರೆ. ಫೈಂಡ್ ದ ಮೆಜರ್ ಆಫ್ ದ ಅಕ್ಯೂಟ್ ಆ್ಯಂಗಲ್ಸ್, ಅಬ್ಟ್ಯೂಸ್ ಆ್ಯಂಗಲ್ಸ್ ಆ್ಯಂಡ್ ರಿಫ್ಲೆಕ್ಸ್ ಆ್ಯಂಗಲ್ಸ್ ಇನ್ ದ ಫಾಲೋಯಿಂಗ್ ಫಿಗರ್ಸ್. ಈಸಿ ಇದೆ, ಇದನ್ನು ನೀವೇ ಮಾಡ್ಕೊಳ್ಳಿ. ರಿಫ್ಲೆಕ್ಸ್ ಆ್ಯಂಗಲು ಕೊಟ್ಟಿದ್ದಾರೆ, ಅದನ್ನು ಬೇಕಾದ್ರೆ ಮಾಡ್ಕೊಳ್ಳಿ. ರಿಫ್ಲೆಕ್ಸ್ ಆ್ಯಂಗಲ್ ಇದೆಯಲ್ಲ ಇದು ಅಟ್ 2 o'clock ತೊಗೋಬೇಕಂತೆ. ಸೊ ದಿಸ್ ಇಸ್ 2 o'clock, ಇದು 12, ಇದು 1, ಇದು 2. ಹಾಗಿದ್ರೆ 360 ಡಿಗ್ರಿ ಒಂದು ಪಾಯಿಂಟ್ ಸುತ್ತ ಇರುವಂಥ ಆ್ಯಂಗಲು 360 ಡಿಗ್ರಿ. 2 o'clock ಅಂತ ಅಂದರೆ ಅಲ್ಲಿಗೆ 2 ಅಂದರೆ 12 ಟೋಟಲಿ 12 ಬರುತ್ತೆ, ಅಲ್ಲಿಗೆ 30 ಡಿಗ್ರಿ. ಸೊ ಇಲ್ಲಿ 30 + 30 ಅಂದರೆ ಅಲ್ಲಿಗೆ 60 ಡಿಗ್ರಿ ಆಯಿತು. ಯಾವುದು 2 o'clockಗೆ 60 ಡಿಗ್ರಿ ಆಯಿತು. ಅವ್ರು ಕೇಳ್ತಾ ಇರೋದು ಅಕ್ಯೂಟ್ ಆ್ಯಂಗಲ್ ಆ್ಯಂಡ್ ರಿಫ್ಲೆಕ್ಸ್ ಆ್ಯಂಗಲ್. ಅಕ್ಯೂಟ್ ಆ್ಯಂಗಲ್ ಬಂದುಬಿಟ್ಟು 60 ಡಿಗ್ರಿ ಆಯಿತು. ಹಾಗಿದ್ರೆ 60 ಡಿಗ್ರಿಯ ಅಪೋಸಿಟಲ್ಲಿ ಎಷ್ಟು ಆ್ಯಂಗಲ್ ಬರುತ್ತೆ? ಟೋಟಲಿ 360 ಡಿಗ್ರಿ ಇರೋದು, ಅದರಲ್ಲಿ 60 ತೆಗೆದ್ರೆ ರಿಫ್ಲೆಕ್ಸ್ ಆ್ಯಂಗಲ್ ಬಂದುಬಿಟ್ಟು 300 ಡಿಗ್ರಿ ಆಯಿತು. ಅದೇ ಥರ 5 o'clock ನೀವು ಮಾಡಿ. ಆನ್ಸರನ್ನು ಈ ವಿಡಿಯೋದಲ್ಲಿ ಎಂಡಲ್ಲಿದೆ, ನೀವು ವೆರಿಫೈ ಮಾಡ್ಬೋದು. ಫೈಂಡ್ ದ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಂತ ಕೇಳ್ತಿದ್ದಾರೆ. ನಾನು ಎಲ್ಲದನ್ನು ಒಂದೊಂದು ಇದೊಂದು ಬೇಕಾದ್ರೆ ಟ್ರೈ ಮಾಡ್ತೀನಿ, ಸರಿನಾ? ಸೊ ಕಾಂಪ್ಲಿಮೆಂಟ್ರಿ ಅಂತ ಅಂದರೆ ಅಲ್ಲಿಗೆ 90 ಡಿಗ್ರಿ ಬರಬೇಕು. ಹಾಗಿದ್ರೆ 90ಯಲ್ಲಿ -36 ಮಾಡಿದ್ರೆ ಫಸ್ಟ್ ಕ್ವೆಶನ್ ಸಿಕ್ತು. ಸೆಕೆಂಡ್ ಕ್ವೆಶನ್ ಅದೇ ಥರನೇ. ಬಟ್ 90 ಡಿಗ್ರಿನ ನಾನೇನು ಮಾಡ್ತಿದ್ದೀನಿ ಈಗ ಅಂತಂದರೆ 89 ಡಿಗ್ರಿ, ಆ 1 ಡಿಗ್ರಿನ ನಾನು 60 ಮಿನಿಟ್ ಅಂತ ಬರ್ಕೋತೀನಿ. ಆಗ 30 ಡಿಗ್ರಿ -40 ಡಿಗ್ರಿ 45 ಡಿಗ್ರಿ ಮಾಡಿಕೊಂಡೆ ಅಂದರೆ ಐ ಗೆಟ್ ದ ಆನ್ಸರ್. ಈಗ ನೆಕ್ಸ್ಟ್ ಈ ಒಂದು 60 ಮಿನಿಟನ್ನು ನಾನು 59 ಡಿಗ್ರಿ ಅಂತ ಬರ್ಕೊಂಡು 60 ಆ 1 ಮಿನಿಟನ್ನು 60 ಸೆಕೆಂಡ್ ಅಂತ ಬರ್ಕೋತೀನಿ. ಆಗ ನನಗೆ ಲಾಸ್ಟ್ ಒನ್ನನ್ನು ಆರಾಮ್ಸೆ ಮಾಡಬಹುದು. ದಟ್ಸ್ ಇಟ್. ಈ ಥರದ ಕ್ವೆಶನ್ಸ್ಗಳು ಇದುವರೆಗೂ ಬಂದಿಲ್ಲ, ಬಟ್ ಕೇಳುವಂಥ ಚಾನ್ಸಸ್ ತುಂಬ ಇದೆ, ಮುಂದೆ ಬಂದೇ ಬರುತ್ತೆ. ಸೊ ಸಿಮಿಲರ್ಲಿ ಸಪ್ಲಿಮೆಂಟ್ರಿದು ಒಂದು ತಗೊಳ್ಳೋಣ, ಇದನ್ನು ತಗೊಳ್ಳೋಣ. ಸೊ ಸಪ್ಲಿಮೆಂಟ್ರಿ ಅಂದ್ರಲ್ಲಿಗೆ 180 ಡಿಗ್ರಿ ಬರಬೇಕು. ಅದನ್ನು ನಾನು 179 ಡಿಗ್ರಿ, ಆ 1 ಡಿಗ್ರಿನ ನಾನು 60 ಮಿನಿಟ್ ಅಂತ ಬರ್ಕೋತೀನಿ. ಆಗ 25 ಡಿಗ್ರಿ 40 ಡಿಗ್ರಿ ಅಂಥೇಳಿ ಬರ್ಕೋಬೋದು. 25 ಡಿಗ್ರಿ 40 ಮಿನಿಟ್ಸ್ ಅಂಥೇಳಿ. ಇಲ್ಲಿ 59 ಮಿನಿಟ್ 60 ಸೆಕೆಂಡ್ ಅಂತ ಬರ್ಕೋತೀನಿ.
ಆಗ ನನಗಿಲ್ಲಿ 103 ಡಿಗ್ರಿ 14 ಮಿನಿಟ್ 46 ಡಿಗ್ರಿ ಅಂಥೇಳಿ 46 ಸೆಕೆಂಡ್ಸ್ ಅಂಥೇಳಿ ಬರ್ಕೋಬೋದು. ಸೊ ಇದನ್ನು ಆ್ಯಡ್ ಮಾಡಿದ್ರೆ ಯಾವುದು ಸಪ್ಲಿಮೆಂಟ್ರಿ ಬರುತ್ತೆ ಅಂತ ಎರಡನ್ನೂ ಕೂಡಿ ನೋಡಿರಿ. ಎರಡೂ ಲೈಕ್ 54 ಇದು ಎರಡನ್ನೂ ಕೂಡ್ಕೋತೀರಾ, ಇದೆರಡು ಕೂಡ್ಕೋತೀರಾ ಅಷ್ಟೇ. ಇದು ಬರಲ್ಲ, ಸಪ್ಲಿಮೆಂಟ್ರಿ ಅಲ್ಲ, ಕಾಂಪ್ಲಿಮೆಂಟ್ರಿ ಆಗುತ್ತೆ. ಸೊ ನೋಡಿ ಆ ಥರನೇ. ಸೊ ಇಫ್ ದ ಆ್ಯನ್ ಆ್ಯಂಗಲ್ ಈಸ್ ಈಕ್ವಲ್ ಇಂಟು ಇಟ್ ಸಪ್ಲಿಮೆಂಟ್ ಗೊತ್ತಿದಲ್ವ, 180 ಡಿಗ್ರಿ ಈಕ್ವೇಟ್ ಮಾಡ್ಕೊಳ್ಳಿ 2x. ಸೊ ಅಲ್ಲಿಗೆ 90 ಅಂತ ಹೇಳ್ಕೊಬೋದು. ಸೊ ಇದರಲ್ಲಿ 40 ಲೆಸ್ ದ್ಯಾನ್ ಅಂದರೆ ಒಂದನ್ನು ಎಕ್ಸ್ ಅಂತ ತೊಗೊಳ್ಳಿ, ಇನ್ನೊಂದನ್ನು x - 40 ಅಂತ ಹೇಳಿ ತೊಗೊಳ್ಳಿ. ಒಂದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇನ್ನೊಂದನ್ನು 5x ಅಂತ ಹೇಳ್ಬೋದು. ಒಂದನ್ನು ಎಕ್ಸ್ ಅಂತ ಅಂದರೆ ಇನ್ನೊಂದನ್ನು 1/3x ಅಂತ ಹೇಳಿ ತೊಗೋಬೋದು. ಅದೇ ಥರ ಇನ್ನೊಂದು ಇದು x + 80 ಆಗುತ್ತೆ. ಅದೇ ಥರ ಇದು ಒಂದನ್ನು ಎಕ್ಸ್ ಅಂತ ತೊಗೊಂಡ್ರೆ ಇನ್ನೊಂದನ್ನು ಲೆಸ್ ದ್ಯಾನ್ ಅಂತ ಇದ್ದಾಗ ತುಂಬ ಹುಷಾರಾಗಿರಬೇಕು. 5 ಟೈಮ್ಸ್ ಫಸ್ಟ್ ಬರ್ಕೊಳ್ಳಿ. 5 ಟೈಮ್ಸ್ ಮೈನಸ್ ಲೆಸ್ ದ್ಯಾನ್ ಅಂದರೆ -30 ಡಿಗ್ರಿ. ಯಾಕಂದರೆ 30 ಡಿಗ್ರಿ ಲೆಸ್ ದ್ಯಾನ್ ಯಾವುದಕ್ಕಿಂತನೂ 5 ಟೈಮ್ಸ್ಗಿಂತನೂ. ಹಾಗಿದ್ರೆ 5x ನಾವು ಲೆಸ್ ದ್ಯಾನ್ ಸಬ್ಟ್ರಾಕ್ಟ್ ಮಾಡಬೇಕು. ಹಾಗಾಗಿ ಸೊ ದಿಸ್ ಒನ್ ಈಸ್ ಸ್ಮಾಲರ್ ಒನ್ ಈಸ್ ಎಕ್ಸ್. ಓಕೆ, ಸೊ ಲಾರ್ಜರ್ ಒನ್ ಈಸ್ ಗೋಯಿಂಗ್ ಟು ಬಿ ಲೆಸ್ ದ್ಯಾನ್ ಇರೋದ್ರಿಂದ 3 ಟೈಮ್ಸ್ ಫಸ್ಟ್ ಬರ್ಕೊಂಬಿಡಿ. ಲೆಸ್ ದ್ಯಾನ್ ಅಂದರೆ -50 ಡಿಗ್ರಿ. ಕ್ಲಿಯರಾ? ಆಮೇಲೆ ಆ್ಯಡ್ ಮಾಡಿ ಈಸ್ ಈಕ್ವಲ್ ಟು ಕಾಂಪ್ಲಿಮೆಂಟ್ರಿ 90 ಡಿಗ್ರಿ ಹಾಕೊಳ್ಳಿ. ಸೊ ಇದು ಗೊತ್ತಿದೆ, ಇದನ್ನು ಹೇಳಿರ್ತೀನಿ. 7x + 5x ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಬರ್ಕೊಂಡ್ರೆ ಆಯಿತು. ನೇಮ್ ಆಲ್ ದ ಪೇರ್ ಆಫ್ ಅಡ್ಜಸೆಂಟ್ ಆ್ಯಂಗಲ್ಸ್ ಯಾವ್ಯಾವ ಬರ್ತವೆ. BOC ಆ್ಯಂಗಲ್ ಈಸ್ ಈಕ್ವಲ್ ಟು BOA. ಆ ಥರ ಬರ್ಕೋಬೋದು ಅಂದ್ಕೊಳ್ತೀನಿ. ಇಲ್ಲಿ x ಡಿಗ್ರಿ ಮತ್ತು y ಡಿಗ್ರಿನ ಆ್ಯಡ್ ಮಾಡಿದ್ರೆ ನಮಗೆ ಎಷ್ಟು ಸಿಗುತ್ತೆ? 180 ಡಿಗ್ರಿ ಸಿಗಬೇಕು. ಅವರು ಅದನ್ನು ಹೇಳಿಲ್ಲ. ಓಕೆ, ಬಟ್ x 105 ಆದರೆ y ಎಷ್ಟು ಅಂತ ಕೇಳ್ತಿದ್ದಾರೆ. ಸೊ ಪ್ಲಸ್ y ಈಸ್ ಈಕ್ವಲ್ ಟು 180 ಡಿಗ್ರಿ ಅಂತ ಮಾಡ್ತೀರಾ. ಸಪ್ಲಿಮೆಂಟ್ರಿ ಆ್ಯಂಗಲು ಅಥವಾ ಲೀನಿಯರ್ ಪೇರ್ ಅಂತಲೂ ಹೇಳ್ಬೋದು. ಸೊ ಇದು 40 ಆಯಿತು ಅಂತ ಅಂದರೆ x ಎಷ್ಟು ಅಂತ ಕೇಳ್ತಿದ್ದಾರೆ. 120 ಆಗಿರುತ್ತೆ ಅಥವಾ 140 ಅಲ್ವಾ? ಸೊ ಮಾಡ್ಬೋದು. ಇದನ್ನು ಡೈರೆಕ್ಟಾಗಿ ಈಸಿ ಇದೆ. LON MOP ಎರಡು ಸೇರಿಸಿದ್ರೆ 80 ಡಿಗ್ರಿ ಅಂತೆ. ಸೊ 80 ಡಿಗ್ರಿ ಪ್ಲಸ್ NOP ಆ್ಯಂಗಲ್ ಈಸ್ ಈಕ್ವಲ್ ಟು 180 ಡಿಗ್ರಿ. ಸೊ NOP ಆ್ಯಂಗಲ್ ಈಸ್ ಈಕ್ವಲ್ ಟು 100 ಡಿಗ್ರಿ. ಯಾಕೆ? ಸಪ್ಲಿಮೆಂಟರಿ. ಲೀನಿಯರ್ ಪೇರ್ ಅಂದರೆ ತಪ್ಪಾಗುತ್ತೆ. ಪೇರ್ ಅಂದರೆ ಎರಡೇ ಇರಬೇಕು. ಸೊ ಯಾವಾಗ ಹುಷಾರಾಗಿರಬೇಕು, ಪೇರ್ ಅಂದರೆ ಎರಡೇ ಆ್ಯಂಗಲ್ಸ್ ಬರೋ ಥರ ಬರ್ಕೊಳ್ಳಿ. ಇಲ್ಲಿ 3 ಆ್ಯಂಗಲ್ ಬರೋದ್ರಿಂದ ಪೇರ್ ಬರೀಬೇಡಿ, ಸಪ್ಲಿಮೆಂಟ್ರಿ ಅಂತ ಬರೀರಿ. ಸರಿನಾ? ನೆಕ್ಸ್ಟ್ LON ಈಸ್ ಈಕ್ವಲ್ ಟು ಇದು x ಇದೆ, ಇದು x ಇದೆ, ಈಸ್ ಈಕ್ವಲ್ ಟು ಅಲ್ವಾ? ಹಾಗಿದ್ರೆ x + x ಈಸ್ ಈಕ್ವಲ್ ಟು 180 ಡಿಗ್ರಿ, x ಈಸ್ ಈಕ್ವಲ್ ಟು 90 ಡಿಗ್ರಿ ಆಗುತ್ತೆ. ಸೊ ಇದನ್ನು ನೀವೇ ಟ್ರೈ ಮಾಡಿ, ಈಸಿ ಇದೆ. ಒಂದನ್ನು ಅವ್ರು ಕೊಟ್ಟಿದ್ದಾರೆ, ಇನ್ನೊಂದನ್ನು ನೀವು ಫೈಂಡ್ ಔಟ್ ಮಾಡಿ. ಸೊ ಇಲ್ಲಿ x ಪ್ಲಸ್ ಇದಿಷ್ಟನ್ನು ಆ್ಯಡ್ ಮಾಡ್ಕೊಳ್ತೀರಾ. ಈಸ್ ಈಕ್ವಲ್ ಟು 360 ಡಿಗ್ರಿ ಮಾಡ್ತೀರಾ. x ಈಸ್ ಈಕ್ವಲ್ ಟು 360 ಡಿಗ್ರಿಯಲ್ಲಿ ಅಲ್ಲಿ ಬಂದಿರುವಂಥ ಸಮ್ಮನ್ನು ಸಬ್ಟ್ರಾಕ್ಟ್ ಮಾಡ್ಕೊಳ್ತೀರಾ. ಸೇಮ್ ವೇ ಇನ್ ದ ಸೆಕೆಂಡ್ ಒನ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್ಗಳನ್ನು ನೇಮ್ ಮಾಡಬೇಕಂತೆ ಮಾಡಿ. ಇಲ್ಲಿ y ಅನ್ನೋದು 30 ಡಿಗ್ರಿ ಇದೆ ಅಂದರೆ x ಅನ್ನೋದು ಎಷ್ಟಿರುತ್ತೆ? 180 - 30 ಇರುತ್ತೆ. ಸೊ z ಅನ್ನೋದು ಸಹಿತ 180 - 30 ಇರುತ್ತೆ. u ಅನ್ನೋದು 30 ಡಿಗ್ರಿ ಇರುತ್ತೆ ಅಷ್ಟೇ. ಇದು 6 ಇದೆ, x ಇರುತ್ತೆ. ದೆನ್ 4x ಇದೆ ಅಂದರೆ ದಿಸ್ ಬಿಕಮ್ 4x ಆರ್ ಎಲ್ಸ್ ವಾಟ್ ಐ ಕ್ಯಾನ್ ಸೇ ಸ್ಟ್ರೈಟ್ ಲೈನ್. ಟ್ರೈ ಮಾಡೋಣ ಇರಿ ಬರುತ್ತೋ. ಎಸ್, ವರ್ಟಿಕಲಿ ಅಪೋಸಿಟ್ ಆ್ಯಂಗಲ್ ನೋಡಿ, ಇದು ಜಾಸ್ತಿ ಇದೆ, ಇದು 4x, ಇದು ಕಮ್ಮಿ ಇದೆ, ಇದು 2x ಅಂದರೆ ಅವೆರಡು ಅಪೋಸಿಟ್ ಅಂತ. ಇದು 6x. ಅಷ್ಟನ್ನು ಆ್ಯಡ್ ಮಾಡಿ ಈಸ್ ಈಕ್ವಲ್ ಟು 360 ಡಿಗ್ರಿ. ಇದು x, ಇದು 2x ಮಾಡ್ಕೊಳ್ತೀರಾ. ಸರಿ, ಈಸಿ ಇದೆ ಅಂತ ಅಂದ್ಕೊಳ್ತೀನಿ. ಯಾವುದಾದ್ರೂ ಡೌಟ್ ಇದ್ದರೆ ಕೇಳಿ, ಗ್ರೂಪಲ್ಲಿ ಬರೆದು ಬೇಕಾದರೆ ಸ್ಟೆಪ್ಸನ್ನು ಆನ್ಸರ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ನೀವು ಡಿಸ್ಕ್ರಿಪ್ಟಿವ್ ರೈಟಿಂಗಲ್ಲಿ ಮಾಡುವಾಗ GPSTRಲ್ಲಿ ಸೆಕೆಂಡ್ ಪೇಪರಲ್ಲಿ ಡಿಸ್ಕ್ರಿಪ್ಟಿವ್ ರೈಟಿಂಗ್ ಬರೀಬೇಕಾದ್ರೆ ರೀಸನ್ ಬರೀಲಿಲ್ಲ ಅಂದರೆ ಮಾರ್ಕ್ಸ್ ಸಿಗೋದಿಲ್ಲ. ವರ್ಟಿಕಲಿ ರೀಸನ್ ಬರೀಬೇಕು, ಯಾಕೆ x ಈಸ್ ಈಕ್ವಲ್ ಟು ಇಷ್ಟು ಅಂತ ಹೇಳಿ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ಯು ಆಲ್ ಎಂಜಾಯ್ಡ್. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಾನ್ಸೆಪ್ಟನ್ನು ತೊಗೊಬರ್ತೀನಿ. ನೆಕ್ಸ್ಟ್ ವಿಡಿಯೋ ಈಸ್ ಆನ್ ಪಾಲಿಗಾನ್. ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.